ನಮಸ್ಕಾರ. ಕೆಲವರಿಗೆಲ್ಲ ತುಂಬ ಡ್ರೈ ಲಿಪ್ಸ್ ಇರುತ್ತೆ. ಡ್ರೈ ಲಿಪ್ಸ್ ಇರೋರು ನಾನು ಏನು ಮಾಡ್ಬೋದು? ನನಗೆ ತುಂಬ ಏನೇ ಹಚ್ಚಿದ್ರು ಸ್ವಲ್ಪ ಹೊತ್ತು ಆದ ತಕ್ಷಣ ನನ್ನ ತುಟಿ ಕಪ್ಪು ಕಾಣಿಸ್ತಾ ಇರುತ್ತೆ, ಅಥವಾ ನನ್ನ ತುಟಿ ತುಂಬ ಡ್ರೈ ಆಗಿರುತ್ತೆ, ತುಂಬ ಫೈನ್ ಲೈನ್ಸ್ ಬಂದುಬಿಟ್ಟಿದೆ ತುಟಿ ಮೇಲೆ ಅಂತ ಅನ್ನೋರು ಏನು ಮಾಡಬೇಕು? ಈ ಪನ್ನೀರ್ ರೋಸ್ ಅಂತ ಬರುತ್ತೆ. ಆ ಪನ್ನೀರ್ ರೋಸ್ನ ರಾ ಮಿಲ್ಕಲ್ಲಿ ಅಂದರೆ ಹಸಿ ಹಾಲಲ್ಲಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ ಫ್ರಿಜ್ಜಲ್ಲಿ. ಇದನ್ನು ನೀವು ಡೈಲಿ ಸ್ವಲ್ಪ ಹನಿ ಹಾಕಿ ಅಂದರೆ ಜೇನುತುಪ್ಪ ಹಾಕಿ ಇದನ್ನು ನೀವು ಲಿಪ್ಸ್ನ ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ. ಮಸಾಜ್ ಮಾಡಿದಾಗ ಏನಾಗುತ್ತೆ, ಇದು ನಿಮ್ಮ ತುಟಿಯಲ್ಲಿ ಜಮೆ ಆಗಿರುವಂತಹ ಒಂದು ಬ್ಲ್ಯಾಕ್ನೆಸ್ ಏನಿರುತ್ತೆ ಅದು ಮತ್ತು ಡೆಡ್ ಸೆಲ್ಸ್ನೆಲ್ಲ ತೆಗೆದು ಮತ್ತು ತುಟಿ ಮೇಲೆ ಬಂದಂಥ ಒಂದು ಫೈನ್ ಲೈನ್ಸ್ ಏನಿರುತ್ತೆ ಅದು ರಿಮೂವ್ ಆಗಿ ನಿಮ್ಮ ತುಟಿ ನ್ಯಾಚುರಲ್ ಆಗಿ ಪಿಂಕ್ ಆಗ್ತಾ ಹೋಗುತ್ತೆ. ಹಾಗೆ ಎಷ್ಟೋ ಜನ ಕೇಳ್ತಾರೆ, ನನ್ನ ಲಿಪ್ಸ್ ಪ್ಲಂಪ್ ಆಗಬೇಕು, ಇದಕ್ಕೋಸ್ಕರ ನಾನು ಬೋಟಾಕ್ಸು ಅಥವಾ ಲಿಪ್ ಇದು ಇಂಜೆಕ್ಷನ್ ಎಲ್ಲ ನಾನು ತೊಗೊಳಕ್ಕಾಗಲ್ಲ, ನ್ಯಾಚುರಲ್ ಆಗಿ ಹೇಗೆ ಮಾಡ್ಬೋದು? ಇದಕ್ಕೋಸ್ಕರ ಮನೆ ಮದ್ದೇ ಇದೆ. ನಮಗೆ ಲಿಪ್ ನ್ಯಾಚುರಲ್ ಆಗಿ ಪ್ಲಂಪಿಯಾಗಿ ಆಗಬೇಕು, ನಮ್ಮ ತುಂಬ ತುಟಿ ನಾನು ತೆಳುವಾಗ್ತಿರೋ ದಪ್ಪ ಆಗಬೇಕು, ಏನು ಮಾಡಬೇಕು ಅಂತಂದರೆ ಇದಕ್ಕೋಸ್ಕರ ಮನೇಲಿ ಸಿನಮನ್ ಪೌಡರ್ ಅಂದರೆ ಗ್ರೌಂಡೆಡ್ ಸಿನಮನ್ ಪೌಡರ್ನ ತೊಗೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಹನಿ ಮಿಕ್ಸ್ ಮಾಡಿ ಇದನ್ನು ತುಟಿ ಮೇಲೆ ನೀವು ಉಜ್ಜಬೇಕಾಗತ್ತೆ. ತುಟಿ ಮೇಲೆ ಉಜ್ಜಿದಾಗ ಇದು ನ್ಯಾಚುರಲ್ ಆಗಿ ಪ್ಲಂಪ್ ಕೊಡುತ್ತೆ. ಮತ್ತು ಸಣ್ಣ ತುಟಿ ಇದೆ ನನಗೆ ಅಂತ ಅನ್ನೋರಿಗೆ ಇದು ತುಂಬ ಉಪಯೋಗ ಆಗುತ್ತೆ. ನಿಮ್ಮ ತುಟಿ ನ್ಯಾಚುರಲ್ ಆಗಿ ದಪ್ಪ ಕಾಣಿಸುತ್ತೆ ಮತ್ತು ತುಂಬ ಪ್ಲಂಪಿ ಆಗಿರುತ್ತೆ. ನೀವು ಯಾವ್ದಾದ್ರು ಫಂಕ್ಷನ್ಗೆಲ್ಲರೂ ಹೋಗೋಕ್ಕೆ ಮುಂಚೆ ಈ ಟೆಕ್ನಿಕ್ನ ಯೂಸ್ ಮಾಡ್ಕೋಬೋದು. ಇದ್ರ ಜೊತೆಗೆ ನೀವು ಬೆಳಗ್ಗೆ ಹಲ್ಲುಜ್ಜುವಾಗ ಬರೀ ಬ್ರಷಲ್ಲಿ ಕೂಡ ನೀವು ಲಿಪ್ಸ್ನ ಜೆಂಟಲ್ ಆಗಿ ನೀವು ಸ್ಕ್ರಬ್ ಕೂಡ ಮಾಡ್ಕೋಬೋದು. ಸ್ಕ್ರಬ್ ಮಾಡಿದಾಗ ಏನಾಗುತ್ತೆ, ಈ ಒಂದು ತುಟಿಯಲ್ಲಿ ಇರುವಂತಹ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ನಿಮ್ಮ ತುಟಿ ತುಂಬ ಪ್ಲಂಪಿಯಾಗಿ ಕಾಣಿಸುತ್ತೆ. ಈ ಮನೆ ಮದ್ದನ್ನ ನೀವು ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಗ್ಲಾಸ್ ಸ್ಕಿನ್ ಬೇಕು ಅಂತ ಕೇಳ್ತಾ ಇದ್ದೀರಾ ಅವ್ರಿಗೋಸ್ಕರ ಒಂದು ಒಳ್ಳೆ ಮನೆ ಮದ್ದನ್ನು ತಂದಿದ್ದೀನಿ. ಏನು ಅಂತಂದರೆ, ನಿಮಗೆಲ್ಲೋ ನಾಳೆ ಫಂಕ್ಷನ್ ಇರುತ್ತೆ, ನೀವು ಆಚೆ ಹೋಗಿ ನೀವು ಫೇಶಿಯಲ್ ಮಾಡಿಸ್ಕೊಳಕ್ಕಾಗೋದಿಲ್ಲ. ಅದಕ್ಕಾಗಿ ನೀವು ಏನು ಮಾಡ್ಬೋದು ಅಂದರೆ, ರಾತ್ರಿ ಹೊತ್ತು 1 ಸ್ಪೂನಷ್ಟು ಶಿಯಾ ಸೀಡ್ನ ನೀವು ನೆನೆಸಿಡಬೇಕಾಗತ್ತೆ. ಇದನ್ನು ಬೆಳಗ್ಗೆ ಎದ್ದು ಹಸಿ ಹಾಲಲ್ಲಿ ಚೆನ್ನಾಗಿ ಮಿಕ್ಸಿಲಿ ಬ್ಲೆಂಡ್ ಮಾಡಬೇಕಾಗತ್ತೆ. ಇದಕ್ಕೆ 1 ಸ್ಪೂನು ಹನಿ ಹಾಕಿ ಮತ್ತು ಅರ್ಧ ಸ್ಪೂನು ಗ್ಲಿಸರಿನ್, ಈ ಮೂರನ್ನು ಮಿಶ್ರಣ ಮಾಡಿ ಮುಖಕ್ಕೆ ಪ್ಯಾಕ್ ಆಗಿ ಹಚ್ಚಿ 20 ನಿಮಿಷ ಬಿಟ್ಟು ಇದನ್ನು ನೀವು ತೊಳಿಬೇಕಾಗತ್ತೆ. ಇದನ್ನು ತೊಳೆದಾಗ ನೀವು ರಿಮೂವ್ ಮಾಡಿದ ತಕ್ಷಣ ನಿಮ್ಮ ಮುಖ ತುಂಬ ಫ್ರೆಶ್ ಆಗಿ ಕಾಣಿಸುತ್ತೆ, ತುಂಬ ಗ್ಲೋ ಬರುತ್ತೆ. ಯಾರಿಗೆಲ್ಲ ಪಫಿ ಐಸ್ ಇದೆ ಅದು ಕೂಡ ಕಡಿಮೆ ಆಗುತ್ತೆ, ಡ್ರೂಪಿ ಐಸ್ ಇರೋರು ಕೂಡ ಕಡಿಮೆ ಆಗುತ್ತೆ, ಕಣ್ಣು ತುಂಬ ಸ್ಟ್ರೈನ್ ಆಗಿದೆ ಅನ್ನೋರಿಗೆ ಇದು ತುಂಬ ಕೂಲಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ. ಹಾಗೆ ನಿಮಗಿದು ಸ್ಕಿನ್ ಒಳ್ಳೆ ಗ್ಲೋ ಕೊಟ್ಟು ನಿಮ್ಮ ಮುಖದಲ್ಲಿರುವಂಥ ಡಾರ್ಕ್ ಸ್ಪಾಟ್ಸ್ ಅಥವಾ ಮೆಲಸ್ಮಾ ಟ್ಯಾನ್ ಕೂಡ ರಿಮೂವ್ ಮಾಡೋದಲ್ಲದೆ ಮುಖಕ್ಕೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ. ಇದು ಡ್ರೈ ಸ್ಕಿನ್ ಇರೋರ್ಗಂತೂ ಒಳ್ಳೆ ವರದಾನ ಅಂತ ಹೇಳ್ಬೋದು. ಇದನ್ನು ಡ್ರೈ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಅಥವಾ ಆಯಿಲಿ ಸ್ಕಿನ್ ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಇವತ್ತು ಒಂದು ಟ್ಯಾನ್ಗಾಗಲಿ ಅಥವಾ ಮುಖ ಒಂದು ಒಳ್ಳೆ ಗ್ಲೋ ಬರಬೇಕು ಅಂತ ಅನ್ನೋರಿಗೆ ಇನ್ನೊಂದು ಪ್ಯಾಕ್ ಹೇಳ್ಕೊಡ್ತೀನಿ. ಇದಕ್ಕಾಗಿ ನೀವೇನು ಮಾಡಬೇಕು, ರಾತ್ರಿ 1 ಸ್ಪೂನಷ್ಟು ಉದ್ದಿನ ಬೇಳೆನ ನೆನೆಸ್ಬೇಕಾಗತ್ತೆ. ಇದನ್ನು ಬೆಳಗ್ಗೆ ಹೊತ್ತು ಇದನ್ನು ರುಬ್ಬಿ ಇದಕ್ಕೆ 1 ಸ್ಪೂನಷ್ಟು ಪಪಾಯ ಪೇಸ್ಟು ಮತ್ತು 1 ಸ್ಪೂನಷ್ಟು ಆರೆಂಜ್ ಪೀಲ್ ಪೌಡರು ಇದನ್ನು ಮಿಕ್ಸ್ ಮಾಡಿ ಇದ್ರ ಜೊತೆಗೆ ಸ್ವಲ್ಪ ಹನಿ ಮತ್ತು ಒಂದು ಗ್ಲಿಸರಿನ್ ಅಥವಾ ರೋಸ್ ವಾಟರ್ನ ಒಂದು ಒಳ್ಳೆ ಮಿಶ್ರಣ ಕೊಟ್ಟು ಇದನ್ನು ಮುಖಕ್ಕೆ ಪ್ಯಾಕ್ ಥರ ಹಚ್ತಾ ಬರಬೇಕು. ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಿರೋ ಹಾಗೆ ಪಪಾಯದಲ್ಲಿ ಪಿಗ್ಮೆಂಟೇಷನ್ನ ಕಡಿಮೆ ಮಾಡುವಂಥ ಅಂಶ ಇದೆ. ಸೊ ಇದೇನು ಮಾಡುತ್ತೆ, ನಮ್ಮ ಮುಖದಲ್ಲಿರುವಂಥ ಪಿಗ್ಮೆಂಟೇಷನ್ನ ತೆಗೆದು ಮುಖದಲ್ಲಿ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಅಥವಾ ಟ್ಯಾನಿಂಗ್ ಆಗಿರ್ಬೋದು, ಮೆಲಸ್ಮಾ ಆಗಿರ್ಬೋದು ಅಥವಾ ಏಜಿಂಗ್ ಸ್ಪಾಟ್ಸ್ ಆಗಿರ್ಬೋದು, ಇದನ್ನೆಲ್ಲ ತೆಗೆದು ಮುಖಕ್ಕೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ. ಇಷ್ಟನ್ನು ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.